ಯಾಕೋ ಇತ್ತೀಚೆಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ವಲ್ಲ. ಒಂದು ಸಮಸ್ಯೆ ಕಳೀತು ಅನ್ನೋ ಅಷ್ಟೊತ್ತಿಗೆ ಮತ್ತೊಂದು ಸಮಸ್ಯೆ ದುತ್ತಂತ ಕಣ್ಮುಂದೆ ಬಂದು ನಿಲ್ತಾ ಇದೆ. ಹೇಳುಗಿರಿ. ಅಪ್ಪ, ತುಂಬ ದಿನದ ಹಿಂದೆ ನಿಮಗೊಬ್ಬ ನಂಬಿಕಸ್ತ ಇದ್ದ, ಅವನು ಇದ್ದಕ್ಕಿದ್ದಾಗೆ ನಾಪತ್ತೆ ಇದ್ದ ಅಂತ ಹೇಳಿದ್ರಲ್ವಾ? ಅದೇ ಆ JSದು ನಿಜ ರೂಪ ತೋರಿಸ್ದವನು. ಹಾಂ ಹೌದು. ಅವನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ಅವನ ಬಗ್ಗೆ ಅಲ್ಲಪ್ಪ, ಇನ್ನೊಬ್ಬನ ಬಗ್ಗೆ ಸುಳಿವು ಸಿಕ್ಕಿದೆ. ಮೊದಲು ನಾಪತ್ತೆ ಆದವನು ಇವನ್ ಮನೆಗೆ ಬಂದು ದುಡ್ಡು ಕತ್ಕೊಂಡು ಹೋಗಿದ್ದಾನೆ. ಆಮೇಲೆ ಇವನು ನಾಪತ್ತೆ ಆಗಿದ್ದಾನೆ. ಈಗ ಇವನು ಲಕ್ಷ್ಮೀಪುರದಲ್ಲಿದ್ದಾನಂತೆ. ಏನ? ನಮ್ಮ ಲಕ್ಷ್ಮೀಪುರದವನ? ಹೌದಪ್ಪ. ಅವನನ್ನು ಹಿಡಿದ್ರೆ ಈ JS ಇಷ್ಟು ವರ್ಷ ಎಲ್ಲಿದ್ದ, ಏನು ಮಾಡ್ಕೊಂಡಿದ್ದ, ಜೊತೆಗೆ ದೇವಕಿ ಮಗಳ ಬಗ್ಗೆನೂ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅನ್ನಿಸ್ತಿದೆ. ನಾನು ತುಂಬ ಜನರ ಹತ್ರ ವಿಚಾರಿಸಿ ನೋಡಿದೆ ಅಪ್ಪ. ಅವನು ಅಲ್ಲೇ ಲಕ್ಷ್ಮೀಪುರದಲ್ಲಿ ಯಾವುದೋ ಅಜ್ಞಾತ ಸ್ಥಳದಲ್ಲಿದ್ದಾನಂತೆ. ಯಾರ ಕೈಗೂ ಸಿಗ್ತಿಲ್ವಂತೆ. ಅವನು ಈಗ ಸಿಕ್ಕದೇ ಇರ್ಬೋದು, ಆದರೆ ಊರಲ್ಲಿ ನಡೆಯೋ ಹಬ್ಬಕ್ಕೆ ಖಂಡಿತ ಬಂದೇ ಬರ್ತಾನೆ. ಅದಕ್ಕೂ ಮೊದಲು ಹಬ್ಬ ಯಾವಾಗಂತ ಚೆಕ್ ಮಾಡಿ ನೀನು. ಸರಿನಪ್ಪ. ಈ JS ಎಂಥ ನೀಚ ಅಧಮಾನದನ್ನ ಸಾಕ್ಷಿ ಸಮೇತ ದೇವಕಿ ಮುಂದೆ ಇಡ್ತೀನಿ. ಇಲ್ಲಾಂದ್ರೆ ನಾನು ನನ್ನ ಗೊಂಬಿನ ಕಳ್ಕೋಬೇಕಾಗತ್ತೆ. ಸಂಜೀವ್ ಅವರೇ, ನೀವು ಹುಡುಕ್ತಾ ಇರೋದು ಇಲ್ಲಿ ಸಿಗಲ್ಲ. ಯಾಕಂದರೆ ಈ ರೂಮಲ್ಲಿ ಚಾಪೇನೇ ಇಲ್ಲ. ನೀವಿವತ್ತು ಇಲ್ಲೇ ಮಲಗಬೇಕು. ನೀವಿಲ್ಲಿ ಮಲ್ಕೊಳ್ಳಿ, ನಾನು ಹೊರಗಡೆ ಸೋಫಾ ಮೇಲೆ ಮಲಗ್ತೀನಿ. ಸಂಜೀವ್ ಅವರೇ, ನೀವು ಹೊರಗೆ ಹೋಗಿ ಸೋಫಾದ ಮೇಲೆ ಮಲಗಿದ್ರೆ ಎಲ್ರಿಗೂ ಅನುಮಾನ ಬರಲ್ವಾ? ಪ್ಲೀಸ್ ಇವತ್ತೊಂದಿನ ಇಲ್ಲೇ ಮಲಗಿ. ಬನ್ನಿ ಮಲಗಿ, ಪರವಾಗಿಲ್ಲ. ಯಾಕೋ ಇವರು ನನ್ನ ತುಂಬ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ನಮ್ಮ ದಾರಿಗಳೇ ಬೇರೆ ಇರುವಾಗ ಇದನ್ನು ಮಧ್ಯದಲ್ಲಿಡೋ ಅವಶ್ಯಕತೆ ಇತ್ತಾ? ಯಾಕೋ ಇದು ನನಗಿಷ್ಟ ಆಗ್ತಿಲ್ಲ. ಅಮೃತ ಅವರೇ, ನಾನು ನಿಮ್ಮ ಹತ್ರ ಬಂದಷ್ಟು ನೀವು ನನ್ನಿಂದ ದೂರ ಹೋಗ್ತಾನೆ ಇದ್ದೀರ. ಈಗಾಗಲೇ ನಿಮ್ಮನ್ನು ದೂರ ಮಾಡ್ಕೊಳ್ಳದೇ ಇರೋಷ್ಟು ಹತ್ರ ಆಗ್ಬಿಟ್ಟಿದ್ದೀನಿ. ಈಗ ನಾನೇ ದೂರ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕಲ್ವಾ? ಇನ್ನು ನಾನು ನಿಮ್ಮ ಜೊತೆ ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ. ಇರೋವರೆಗಾದರೂ ನನ್ನಿಂದ ನಿಮಗೆ ಉಸಿರು ಕಟ್ಟೋ ಪರಿಸ್ಥಿತಿ ಬರದೇ ಇರೋ ಹಾಗೆ ನೋಡ್ಕೋತೀನಿ.